ನಮಸ್ತೆ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ ಭೀಮಾ ಸಖಿ ಯೋಜನೆ ಬಗ್ಗೆ ನನಗೆ ಒಂದಷ್ಟು ಜನ ಕ್ವಶನ್ನ ಕೇಳಿದ್ದಾರೆ. ಸೊ ಅದು ಅಪ್ಲೋಡ್ ಆಗ್ತಾ ಇಲ್ಲ, ಸರ್ವರ್ ಬಿಸಿ ಬರ್ತಾ ಇದೆ, ಮತ್ತು ಟ್ರೈನಿಂಗ್ ಹೋಗ್ಬೇಕು, ಈ ಥರದ್ದೆಲ್ಲ ಸುಮಾರಷ್ಟು ಕ್ವಶನ್ನ ಕೇಳಿದ್ದಾರೆ. ತುಂಬ ಜನ ಕಾಲ್ ಮಾಡಿದ್ದಾರೆ. ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಅದು ಏನಿದೆ, ಯಾವ ಥರ ಅಪ್ಲೈ ಮಾಡಬೇಕು, ನಿಮಗೆ ಏನೆಲ್ಲ ಇರುತ್ತೆ ಇದರಲ್ಲಿ ಅನ್ನೋದನ್ನ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಕೊನೆವರೆಗೂ ನೋಡಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಮೇ ಬಿ ಎಷ್ಟು ಜನ ಕ್ವಶನ್ ಕೇಳಿದ್ರು ಅಷ್ಟು ಜನಕ್ಕೂ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ಏನಪ್ಪ ಅಂತ ಹೇಳಿದರೆ, ಭೀಮಾ ಸಖಿ ಯೋಜನೆ ಅಂತ ಹೇಳಿದರೆ ನರೇಂದ್ರ ಮೋದಿಜಿ ಅವರು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು LIC ಕಂಪನಿ ಜೊತೆ ಟೈಅಪ್ ಆಗಿಬಿಟ್ಟು ಈ ಒಂದು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಬ್ಬ LIC ಏಜೆಂಟ್ನ ಮಾಡಬೇಕು ಅಂತೇಳಿ ಈ ಒಂದು ಸ್ಕೀಮನ್ನು ತೊಗೊಂಬಂದಿದ್ದಾರೆ. ನಿಮ್ಗೆ ಅದು ಆಲ್ರೆಡಿ ಗೊತ್ತಿದೆ. ಮತ್ತು ಕ್ವಶನ್ ಕೇಳೋರಿಗೆ ನೀವೇನು ಅಪ್ಲಿಕೇಶನ್ ಲಿಂಕನ್ನು ಕ್ಲಿಕ್ ಮಾಡ್ತೀರಲ್ವ, ಅಲ್ಲಿ ನಿಮ್ಗೊಂದು ಫಸ್ಟ್ ಪೇಜ್ ಬರುತ್ತೆ. ಆ ಒಂದು ಪೇಜನ್ನು ನೀವು ಕ್ಲಿಯರಾಗಿ ಓದ್ಕೊಳ್ರಿ. ಅಲ್ಲಿ ಏನಂತ ಹೇಳಿದ್ರೆ ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೂ ಇರಬೇಕು, ಮತ್ತು ಯಾರೆಲ್ಲ ಅಪ್ಲಿಕೇಶನನ್ನು ಹಾಕ್ಬೋದು, ಮತ್ತು ಇನ್ನೊಂದು ಏನಂತ ಹೇಳಿದರೆ ನಾವು ಯಾವ ಥರ ಆಯ್ಕೆ ಮಾಡ್ಕೊತೀವಿ ಅನ್ನೋದನ್ನು ಆ ಒಂದು ಅಪ್ಲಿಕೇಶನಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಅದೊಂದು ಅಪ್ಲಿಕೇಶನ್ನ ನೀವು ಓದ್ಕೊಳ್ಳಿ. ಓದ್ಕೊಂಡಾದಮೇಲೆ ನೀವು ನೆಕ್ಸ್ಟು ಕ್ಲಿಕ್ ಟು ಭೀಮಾ ಸಖಿ ಅಂತ ಬರುತ್ತೆ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದು ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಕೆಲವೊಬ್ಬರು ಅಪ್ಲಿಕೇಶನ್ ಹಾಕೋದ್ರಲ್ಲಿ ಎಲ್ಲಿ ಪ್ರಾಬ್ಲಮ್ ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದರೆ, ಅದು ನಿಮಗೆ ಡಿವಿಷನ್ ಕೇಳುತ್ತಲ್ವ, ನಿಮ್ಮ ಊರಿನ ಡಿವಿಷನ್ ನಿಮಗೆ ಇರೋದಿಲ್ಲ. ಸಪೋಸ್ ನಮ್ಮದು ದಾವಣಗೆರೆ ಇದೆ ಅಂತ ಹೇಳಿದ್ರೆ ನಮ್ಮ ದಾವಣಗೆರೆ ಒಂದು ಅಪ್ಲಿಕೇಶನಲ್ಲಿ ಇಲ್ಲ, ನಮಗೆ ಬಂದಿದ್ದು ಶಿವಮೊಗ್ಗ ಡಿವಿಷನ್ ಬರುತ್ತೆ, ಇಲ್ಲ ಬೆಂಗಳೂರು ಬರುತ್ತೆ. ಆಲ್ಮೋಸ್ಟ್ ನಾವು ಶಿವಮೊಗ್ಗನೇ ತೊಗೊಳೋದು. ಶಿವಮೊಗ್ಗ ಡಿವಿಷನ್ ಹಾಕಿದಾಗ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ನೀವೇನು ಮಾಡಬೇಕಂದ್ರೆ, ರಾಯಚೂರು, ಕೊಪ್ಪಳ ಈ ಕಡೆಯವರೆಲ್ಲ ತುಂಬ ಕ್ವಶನ್ ಕೇಳ್ತಾ ಇದ್ದರೆ, ನಿಮ್ಮ ಒಂದು ನಿಯರೆಸ್ಟ್ ಡಿವಿಷನ್ ಯಾವುದಿದೆ ಅಂತ ಗೂಗಲಲ್ಲಿ ನೀವು ಚೆಕ್ ಮಾಡ್ಬೋದು. ಅದನ್ನು ನೀವು ಆರಿಸ್ಕೋಬೇಕು. ಆರಿಸ್ಕೊಂಡು ಕ್ಲಿಕ್ ಕೊಟ್ಟರೆ ನಿಮಗೆ ಅದು ಸರ್ವರು ಮುಂದೆ ಮೂವ್ ಆಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಇಲ್ಲ ಅಪ್ಲಿಕೇಶನ್ನು ವರ್ಕ್ ಆಗ್ತಾ ಇಲ್ಲ, ನಮಗೆ ರಿಫ್ರೆಶ್ ಕೊಟ್ಟರು ಅದು ಕ್ಯಾಪ್ಚರ್ ಇದೆಯಲ್ವ ಬರ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ. ಸೊ ಇದು ಲಾಸ್ಟ್ ಡೇಟ್ 15ನೇ ತಾರೀಕು ಅಂತ ಅದೊಂದು ವೆಬ್ಸೈಟಲ್ಲಿ ಕೊಟ್ಟಿರೋದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ಅಪ್ಲಿಕೇಶನ್ ಆಗ್ತಾ ಇರೋದ್ರಿಂದ ಸರ್ವರ್ ಬ್ಯುಸಿ ಇದೆ. ನಿಮಗೆ ಹಾಕಿದ ತಕ್ಷಣವೇ ತೊಗೊಳೋದಿಲ್ಲ ಅದು, ನೀವು ಅದು ವೆಯ್ಟ್ ಮಾಡಿ ಹಾಕಬೇಕಾಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಅಪ್ಲಿಕೇಶನನ್ನು ಹಾಕಿ, ಅವ್ರು ನಿಮಗೆ ಖಂಡಿತ ಅಪ್ಲಿಕೇಶನ್ ತೊಗೊಳುತ್ತೆ. ಮತ್ತು ಸ್ವತಃ ನಾನೇ ಅಪ್ಲಿಕೇಶನ್ ಹಾಕಿರೋ ಒಂದು ಮೆಸೇಜಿನ ಸಮೇತನೂ ಹಾಕಿದ್ದೀನಿ. ನಾನೇನು ಇಲ್ಲಿ ಬ್ಲೈಂಡಾಗಿ ಹೇಳ್ತಾ ಇಲ್ಲ, ಅಪ್ಲಿಕೇಶನ್ ಹಾಕಿರೋದನ್ನೇ ನಿಮಗೆ ಹೇಳ್ತಾ ಇದ್ದೀನಿ. ಸುಮಾರಷ್ಟು ಜನ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು 50 ಲಕ್ಷ ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂದಿದ್ದಾರೆ. ಈ ಒಂದು 2026 ಅಷ್ಟೊತ್ತಿಗೆ 3 ಲಕ್ಷ ಜನಕ್ಕೆ, ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಬ್ಬ 50 ಲಕ್ಷ ಜನಕ್ಕೆ ಕೆಲಸ ಕೊಡಬೇಕಂತಿದ್ದಾರೆ. ಅದರಲ್ಲಿ ಈ 2026 ಅಷ್ಟೊತ್ತಿಗೆ ನಾವು 3 ಲಕ್ಷ ಜನನ ಒಂದು ಗ್ರಾಮ ಪಂಚಾಯತಿಗೆ ಒಬ್ಬ ಮಹಿಳೆ ಏಜೆಂಟನ್ನ ತಗೋಬೇಕು ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ಹಂಗಾಗಿ ಅಪ್ಲಿಕೇಶನ್ ಹಾಕೋ ಅಂಥವ್ರು, ಅದರಲ್ಲೂ ವರ್ಕ್ ಫ್ರಮ್ ಹೋಮ್ ನೋಡೋ ಅಂಥವ್ರು ತುಂಬ ಜನ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಸೊ ನೀವು ವೆಯ್ಟ್ ಮಾಡಿ ಅಪ್ಲಿಕೇಶನನ್ನು ಹಾಕಿ. ಸೊ ನೆಕ್ಸ್ಟ್ ಕ್ವಶನ್ ನನಗೆ ಕೇಳಿದ್ದಾರೆ. ಇದು ತುಂಬ ಕ್ವಶನ್ಸ್ ಬಂದಿದೆ. ಟ್ರೈನಿಂಗ್ ಇರುತ್ತೆ, ಆಬ್ವಿಯಸ್ಲಿ ನಿಮಗೆ ಟ್ರೈನಿಂಗ್ ಇದ್ದೇ ಇರುತ್ತೆ. ಮತ್ತು ನೀವು ಕಂಪಲ್ಸರಿ ಟ್ರೈನಿಂಗ್ಗಳನ್ನೆಲ್ಲ ಅಟೆಂಡ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದರೆ ಅವರು ಸೆಂಟ್ರಲ್ ಗೌರ್ಮೆಂಟ್ ಟೈಪ್ ಆಗಿರೋದ್ರಿಂದ ಅವ್ರು ಮುಂದೆ ಒಂದು ಇಷ್ಟು ಲಕ್ಷ ಕೋಟಿ ನಾವು ಬಿಸ್ನೆಸ್ಸನ್ನು ಮಾಡಬೇಕಂತ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ನಿಮಗೆ ಯಾರಿಗೂ ಫ್ರೀಯಾಗಿ ಸಂಬಳ ಕೊಡೋದಿಲ್ಲ LIC. ಇವಾಗ ನಾನು ಇನ್ಶೂರೆನ್ಸಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಹೇಳ್ತೀನಿ, ನಿಮಗೆ ಟ್ರೈನಿಂಗ್ ಕೊಟ್ಟು ಪ್ರತಿ ತಿಂಗಳು 7,000 ಸಂಬಳ ಕೊಡ್ತಾರೆ ನನ್ನ ತಲೆಯಲ್ಲಿ ಇದ್ದರೆ ತೆಗೆದುಬಿಡಿ, ಅದು ಕೊಡೋದಿಲ್ಲ. ಅವ್ರದ್ದೇ ಆದ ಟ್ರೈನಿಂಗ್ಗಳಿರುತ್ತೆ. ಮೇ ಬಿ LIC ಏಜೆಂಟ್ ಅಂತ ಬಂದರೆ ನನ್ನ ಪ್ರಕಾರ IRDA ಎಕ್ಸಾಮ್ ಕೂಡ ಇರುತ್ತೆ ಅಲ್ಲಿ. ಬಟ್ ಇದನ್ನೆಲ್ಲೂ ತಿಳಿಸಿಲ್ಲ. ಯಾಕಂತೇಳಿದ್ರೆ ಏಜೆಂಟ್ ಆಗಬೇಕಂದ್ರೆ IRDA ಕಂಪಲ್ಸರಿ ಇದೆ. ಒಂದು ಎಕ್ಸಾಮ್ ಕೂಡ ನಿಮಗೆ ಇರ್ಬೋದು. ಅದರ್ವೈಸ್ ಟ್ರೈನಿಂಗ್ಗಳು ನೀವು ಅವ್ರು ಏನು ಝೂಮ್ ಆ್ಯಪಲ್ಲಿ ಕೊಡ್ತಾರೆ, ಇಲ್ಲ ನಿಮ್ಮ ನಿಯರೆಸ್ಟ್ LIC ಬ್ರಾಂಚ್ಗಳಲ್ಲಿ ಕೊಡ್ತಾರೆ, ಅದನ್ನು ನೀವು ಅಟೆಂಡ್ ಮಾಡ್ತಾ ಬರಬೇಕು. ಆವಾಗ ಮಾತ್ರ ನಿಮಗೆ ಈ ಒಂದು ಸ್ಟೈಫಂಡ್ ಅನ್ನೋದು ಸಿಗುತ್ತೆ ನನ್ನ ಪ್ರಕಾರ. ಬಟ್ ಅದನ್ನು ಕ್ಲಿಯರಾಗಿ ಅವರೆಲ್ಲೂ ಮೆನ್ಷನ್ ಮಾಡಿಲ್ಲ. ವರ್ಕ್ ಫ್ರಮ್ ಹೋಮು ಅದರಲ್ಲೂ ಒಬ್ಬ ಗ್ರಾಮ ಪಂಚಾಯತಿಗೆ ಒಬ್ಬರು ಅಂತ ಹೇಳಿದರೆ ಸುಮಾರಷ್ಟು ಜನ ಅಪ್ಲಿಕೇಶನ್ಗಳನ್ನ ಹಾಕ್ತಾ ಇದ್ದೀರಾ. ಹಾಕಿ ನಿಮ್ಮ ಲಕ್ ಚೆನ್ನಾಗಿತ್ತು ಅಂತ ಹೇಳಿದರೆ ಯಾರಿಗೆ ಬೇಕಾದ್ರೂ ಸಿಗುತ್ತೆ. ಬಟ್ ಸ್ವಲ್ಪ ವೆಯ್ಟ್ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳ್ತೀನಿ. ನನಗೆ ಯಾರೆಲ್ಲ ಕ್ವಶನ್ ಕೇಳಿದ್ರಿ, ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಕೊನೆವರೆಗೂ ಯಾರು ವಿಡಿಯೋ ನೋಡಿದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.